ಜೋಡಿ ಮಾತ್ರ ಸೂಪರ್ ಆಗೈತೆ ಕಣಲ್ಲ ಸ್ಮಕ. ಎಷ್ಟು ಸಖತ್ತಾಗೈತೆ ಅಂದರೆ ನೋಡೋಕೆ ಭಾಳ ಚೆನ್ನಾಗೈತೆ. ಹಾಂ ಇಬ್ರಿಗೂ ಏಳು ಮಾಡಿಸ್ದಂಗೈತೆ ಜೋಡಿ. ರಸ್ಮಕ್ಕಯ್ಯ ರಸ್ಮಕ್ಕಯ್ಯ ನಮ್ಮ ಅಂತಕ್ಕೆ ಹೋದ್ರೆ ನಮ್ಮ ಅಕ್ಕಯ್ಯ ಬೈ ಅಲ್ಲಿ ಇವಾಗ ಬೈತಾಳೆ ನಮ್ಮ ಅಕ್ಕಯ್ಯ. ಅವಳು ಯಾಕೆ ಬೈತಾಳಪ್ಪ? ಅವಳೇನು ಬೈಯೋ ಅಂಥದ್ದೇನಿಲ್ಲ. ಅವಳು ಯಾಕೆ ಬೈತಾಳೆ? ಅವಳೇನು ಬೈಯೋ ಅಧಿಕಾರ ಏನಿಲ್ಲ. ನೀನು ಮದುವೆ ಆಗಿದೆಯಾ, ನಿನ್ನ ಹೆಂಡ್ತಿನ ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇನೆ. ನೀನು ಹೋಗ್ತಿದ್ದಂಗೆ ಅವಳು ಹಸಿಗೆ ಹೊರಡ್ಬೇಕು, ಗಂಟು ಮುಟ್ಟೆ ಕಟ್ಕೊಂಡು ಹಸಿಗೆ ಹೊರಡ್ಬೇಕು. ನೀನು ಮದುವೆ ಆಗಿ ಹೋಗ್ತಿದ್ದಂಗೆ ಅವಳು ಜಾಗ ಖಾಲಿ ಮಾಡ್ತಾ ಇರಬೇಕು. ಅಯ್ಯಪ್ಪ ನೋಡ್ಬಿಟ್ರಿ ಏನಿಲ್ಲ ಕಣೆ ಲಸ್ಮಕ್ಕ. ಇವರಿಬ್ರು ಮದುವೆ ಆಗಿರೋದು ನೋಡ್ಬಿಟ್ರೆ ಅವಳು ಏನಿಲ್ಲ ಬಾಯ್ ಬಿಡ್ಕೊಂತಾಳೆ. ಅಯ್ಯೋ ಆಸ್ತಿಗಾಗಿ ಬಂದು ಸೇರ್ಕೊಂಡಲ್ಲಪ್ಪ ಅಂತೇಳಿ ಬಾಯ್ ಬಿಡ್ಕೊಂತಾಳೆ. ಊರೆಲ್ಲ ಹಂಗಂದಿದ್ದೇನೆ, ಊರೆಲ್ಲ ಹಂಗಂಬರು. ಒಂದು ಹಬ್ಬನ ಮದುವೆ ಆಗ್ಬಿಟ್ರೆ ಇವಳನ್ನ ಹಸಿ ಎಳಿಬೋದು, ಹಸಿ ಕೆಳಿಬೋದು ಅಂತ ಅಂಬರು. ಅವಳು ಏನೋ ಅನ್ಕೊಂಡವಳೆ, ಯಾರು ಏನು ಕೊಡಲ್ಲ, ಮದುವೆ ಆಗಲ್ಲ ಅಂತ ಅನ್ಕೊಂಡವಳೆ. ನಾನು ಆ ಅಜ್ಜಿನ ಕರ್ಕೊಂಬರೋಣ ಅನ್ಕೊಂಡೆ. ನಿಂಗಜ್ಜಿ ಇವ್ರ ಅಮ್ಮಯ್ಯನ ಎಳ್ಳಕ್ಕಿ ಕಳ ಹಾಕುತ್ತೆ ಮಗದ ಮೇಲೆ ಇರೋ ನಮ್ಮ ಮಗ ಅಂತೇಳಿ ಬೋಲ್ ಆಸೆ ಆಗೈತೆ ಅಂತ. ತಿರ್ಗಿ ಆಮೇಲೆ ಆ ಅಜ್ಜಿ ಹೇಳೋದು, ಆ ಅಜ್ಜಿ ಓಟು ಅಲ್ಲೂ ಇಲ್ಲೂ ಹೇಳೋದು, ಓಟು ಸವಸಲ್ಲ, ಸುಮ್ಮನೆ ನಾವೇಟ್ಗೆ ನಮ್ಮ ಮದುವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ ಹೆಂಗ ಊರಿಂದ ಹೊರಗಿರೋ ಅಂಥ ದೇವಸ್ಥಾನ ತಕ್ಕ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ ಅಲ್ಲೇನೆ ಜನ ಯಾರನ್ನ ನೋಡಿ ಹೇಳಿರ್ತಾರೆ ಅನ್ಸುತ್ತೆ ಕಣಲ್ಲ ಲಸ್ಮಕ್ಕಯ್ಯ. ಅವರಿಗೆ ಹೇಳಿರ್ತಾರೆ. ಓ ಭಾರಿ ಅವರೆಲ್ಲನ ಹೆಂಗಂತಾರಂದ್ರೆ ಜನ ಯಾರನ್ನ ನೋಡ್ದಾರಿ ಭಾಗ್ಯ ಅಂತಾರು, ಅವರು ಸುಮ್ಕಿರಲ್ಲ. ಯಾರನ್ನ ತಗೊಂಡೋಗಿ ಹೇಳಿರ್ತಾರೆ. ಹೇಳಿ ಅಲ್ಲೇ ಮದುವೆ ಆಯ್ತಲ್ಲ, ಇನ್ನೇನು ಮದುವೆ ಆದಾಗ ಅವ್ರೇನು ಮಾಡೋಕ್ಕಾಗಲ್ಲ. ಇಬ್ರದ್ದು ಮದುವೆ ಆಗೈತೆ, ಇನ್ನು ಇಬ್ಬರಳು ಸುಖವಾಗಿ ನೆಮ್ಮದಿಯಾಗಿದ್ರೆ ಸಾಕಷ್ಟೇನೆ. ಚೆನ್ನಾಗಿ ನೋಡ್ಕೋಬೇಕಣಪ್ಪ, ನನ್ನ ಮಗಳನ್ನ ಒತ್ತು ಕೊಟ್ಟು ಮದುವೆ ಮಾಡಿದ್ದೀನಿ. ಸರಿ ಆಯ್ತಕ್ಕ, ಚೆನ್ನಾಗಿ ನೋಡ್ಕೊಂತೀನಿ. ನನಗೂ ಇವಳಂದರೆ ಬೋಲ್ ಇಷ್ಟ ಆಗೋದು ನೀಲಿ ಅಂದರೆ. ಆದರೆ ನಾನು ಇಷ್ಟಪಡಲ್ಲ ನೀಲಿ ಅಂತ ನಾನು ಯಾತು ಹೇಳ್ತಿರ್ಲಿಲ್ಲ. ನನಗೆ ನೀಲಿ ಅಂದರೆ ಭಾಳ ಇಷ್ಟ. ಸ್ಕೂಲಾಗಿದ್ದಾಗಿಂದನೂ ನಾನು ಇವಳನ್ನ ಇಷ್ಟಪಡ್ತಿದ್ದೆ. ಹಾಗಾಳ ಈಗ ಸರಿ ಹತ್ತು ಕಡೆ ಲಸ್ಮಕ್ಕ ನೋಡಿ ಈಗ ಹೆಂಗೆ ಹೇಳ್ತಾನೆ. ಅಲ್ಲ ಈಗ ನೋಡಿ ಹೆಂಗೆ ಹೇಳ್ತಾನೆ, ಸ್ಕೂಲಾಗಿದ್ದಾಗಿಂದ ನಾನು ಇಷ್ಟಪಡ್ತಿದ್ದೆ ಅಂತ ಈಗ ನೋಡಿ ಅಂತ ಚೆನ್ನಾಗಿ ಕೇಳ್ತಾನೆ ರಂಗಯ್ಯ. ಅಮ್ಮ ಇವಾಗ ಇವ್ರ ಮನೆ ಹತ್ರನೇ ಹೋಗೋದಾ? ಹ್ಞೂನಮ್ಮ, ಇವ್ರ ಮಂತಕ್ಕೆ ಹೋಗೋದೇನೆ. ಇವ್ರ ಮಂತಕ್ಕೆ ಹೋಗ್ಬೇಕು. ಇವಾಗ ಮದುವೆ ಆಯ್ತಲ್ಲ, ಇನ್ನೇನು ಇವ್ರ ಮಂತಕ್ಕೆ ಹೋಗ್ಬಿಡೋದೆ. ಹೋಗಿ ಅಲ್ಲಿ ಯಾರನ್ನ ಕಾಲು ತೊಳೆದು ಒಳಗೆ ಕರ್ಕೊಂತಾರೆ. ಇವಾಗ ಅವ್ರ ಮಂತಕ್ಕೆ ಹೋಗೋದು. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಬೇಗ ಪೆದ್ದು ಮತ್ತು ನೀಲಿ ಮದುವೆ ಮಾಡಿ ಚೆನ್ನಾಗಿರುತ್ತೆ ಜೋಡಿ, ಬೇಗ ಮದುವೆ ಮಾಡಿಸಿ ಅಂತ ಹೇಳ್ತಿದ್ರಿ. ಅದಕ್ಕೆ ನಮ್ಮ ಮನೆಗೆ ನಮ್ಮ ಮನೆಯವರು ನನ್ನ ಗಂಡ ಸ್ವಲ್ಪ ಗುಣ ಅಂತಿತ್ತು ಅಂತ. ಅವನಿಗೆ ನಮ್ಮ ಅಮ್ಮನೇನು ಓದಿಸಿ ಅಂತಾನೆ ಕೊಡಬೇಕೆ, ಇಂಜಿನಿಯರ್ ಮಾಡಿದಾಳೆ ನನ್ನ ಮಗಳು ಅಂತನ್ಗೇನು ಕೊಡಬೇಕು ಅಂತ ಹೇಳಿ ಏನೆಲ್ಲ ಮಾತಾಡ್ತಿತ್ತು. ನಮ್ಮ ಮನೆಗೂ ಸ್ವಲ್ಪ ಗುಣ ಅಂತಿತ್ತು. ಹೇಳಪ್ಪ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತಂದೆ. ಏನಾನ ಮಾಡ್ಕ್ಯಾ, ನಾಳೆ ದಿನ ಏನಾನ ಒಂದು ಹೆಚ್ಚು ಕಮ್ಮಿ ಆದಾಗ ಹೇಳ್ತೀನಿ ಅಂತ. ಇಲ್ಲ ಕಣಪ್ಪ, ಏನು ಬಂದ್ರೆ ನನ್ನ ಮಗಳಿಗೆ ನಾನು ನನ್ನ ಮಗಳನ್ನ ಬೋಸ್ತೀವಿ ಅಂತೇಳಿ ನನ್ನ ಮಗಳನ್ನ ಅವ್ರ ಅಪ್ಪ ಹಿಂಗೆ ಹೇಳಪ್ಪ, ಅಮ್ಮ ಹೆಂಗೆ ಹೇಳುತ್ತಾ ಹಂಗೆ. ಅದಕ್ಕೇ ನಾಳೆ ದಿನ ಏನು ಕಷ್ಟ ಬಂದರೂ ನಾನು ನಮ್ಮ ಅಮ್ಮನೇ ಇಬ್ಬರೂ ಎದುರಿಸ್ತೀವಿ. ನಿನ್ನ ಹತ್ರ ನಮ್ಮ ಕಷ್ಟ ಏನು ಹೇಳ್ಕೊಂಬಲ್ಲ ಕಣಪ್ಪ ಅಂತ ಹೇಳಿ ಹೇಳಿದ್ಲು. ನಮ್ಮ ಮನೆಗೂ ಸ್ವಲ್ಪ ಗುಣ ಅಂದರು. ಆದ್ರೂ ಒಪ್ಪಿಸಿ ಹೆಂಗೋ ಅತ್ತಾಗೆ ಬಾರಪ್ಪ ಅಂದೆ. ಇಲ್ಲ ನನಗೆ ಬದುಕೈತೆ, ನಾನು ಬರೋಲ್ಲ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೆಲ್ಸಕ್ಕೆ ಹೋತಾಯಪ್ಪ. ಅದಕ್ಕೆ ಸಿಂಪಲ್ಲಾಗೆ ಪೆದ್ದು ಮತ್ತು ನೀಲಿ ಮದುವೆನ ನಾವೇನೇ ನಮ್ಮ ಬಿಲ್ಡಪ್ ಜಯಮ್ಮನ ಬಳಗ ಎಲ್ಲ ಸೇರಿಬಿಟ್ಟು ಪೆದ್ದು ಮತ್ತು ನೀಲಿ ಮದುವೆ ಆಗ್ಬಿಡ್ತು. ಪೆದ್ದ ಮದುವೆನೂ ನೀಲಿ ಮದುವೆ ಆಯಿತು. ಎಲ್ಲರೂ ನಮ್ಮ ಬಿಲ್ಡಪ್ ಜಯಮ್ಮನ ಬಳಗ ಅಂತಂದರೆ ನಮ್ಮ ನಿಂಗಜ್ಜಿ, ನಾನು, ನಮ್ಮ ಜಯಮ್ಮ, ನಮ್ಮ ಮಂಜಕ್ಕ, ನಮ್ಮ ಗಿರ್ಜಾ 5 ಜನನೂ ನಾವು ಪಂಚ ಪಾಂಡವರಿದ್ದಂಗೆ. ನಮ್ಮ ಏರಿಯಾದಲ್ಲಿ ನಾವು ಒಂಥರ ನಮ್ಮ ಬಿಲ್ಡಪ್ ಜಯಮ್ಮನ ಬಳಗಕ್ಕೆ ಸೇರಿರೋರು ಎಲ್ಲ ಸೇರಿಬಿಟ್ಟು ಈ ರಾಧಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವಾಗ ತಮ್ಮನ ಮದುವೆ ಮಾಡಿದ್ದೀವಿ. ಇವಾಗ ರಾಧಿಗಿನ್ನೂ ವಿಷಯ ಗೊತ್ತಾಗೈತೋ ಇಲ್ವೋ ಗೊತ್ತಿಲ್ಲ. ಊರಿಂದ ಹೊರಗೆ ದೇವಸ್ಥಾನ ಇದೆ, ಒಂದು ದೇವಸ್ಥಾನ ಹತ್ರ ಕರ್ಕೊಂಬಂದ್ಬಿಟ್ಟು ಮದುವೆ ಮಾಡಿಸಿದ್ದೀವಿ. ಇಲ್ಲೇನೆ ಇದೇ ಊರಲ್ಲೇ, ಊರಿಂದ ಸ್ವಲ್ಪ ಹೊರಗಡೆ ಐತೆ ಈ ದೇವಸ್ಥಾನ. ಕರ್ಕೊಂಬಂದು ಮದುವೆ ಮಾಡಿಸಿ ಇಬ್ರಿಗೂ ಮದುವೆ ಮಾಡೋದೆಲ್ಲನ ಇಲ್ಲಿ ತೋರ್ಸೋಕ್ಕಾಗಲ್ಲ. ಹುನಾರ ಬದಲಾಯಿಸೋದು, ತಾಳಿ ಕಟ್ಸೋದು ಎಲ್ಲನ ನಮ್ಮ ಇದರಲ್ಲಿ ತೋರ್ಸೋಕ್ಕಾಗಲ್ಲ. ಮದುವೆ ಆಗಿದೆ ಅಂತ ಹೇಳಿ ಅಂದ್ಕೊಳ್ಳಿ. ಚೆನ್ನಾಗಾಯಿತು ಮದುವೆ. ನಾವೆಲ್ಲ ಸೇರಿಕೊಂಡು ಸ್ವಲ್ಪ ನಾವು ಪಾಯಸ ಮಾಡ್ಕೊಂಬಂದಿದ್ವಿ ಮನೆಯಿಂದ. ಇವಾಗೆಲ್ಲ ಸ್ವಲ್ಪ ಇಲ್ಲೆಲ್ಲ ನಾವು ತಿನ್ಕೊಬಿಟ್ಟು ಇಲ್ಲಿ ಯಾರಾದರೂ ಬಂದರೆ ಕೊಟ್ಟು, ಹಿಂಗೆ ಯಾರಾದರೂ ಬರ್ತಿರ್ತಾರೆ ಕುರಿಕಾಯಿಯವರು ಯಾರಾದರೂ ಇಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೆಲ್ಲ ಕೊಟ್ಬಿಟ್ಟು ಮನೆಗಿನ್ನು ಕರ್ಕೊಂಡು ಹೋಗ್ತೀವಿ. ಇನ್ನು ಇದನ್ನು ನೋಡಿಬಿಟ್ರೆ ರಾಧಿ ಎಷ್ಟು ಶಾಕ್ ಆಗ್ತಾಳೋ ಗೊತ್ತಿಲ್ಲ. ಇವಾಗ ಪೆದ್ದನ ಮತ್ತು ನೀಲಿನೂ ಇಬ್ಬರೂ ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟು ಶಾಕ್ ಆಗ್ತಾಳೋ ಏನೋ. ಇವತ್ತು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀನಿ. ಯಾಕಂದರೆ ಒಳ್ಳೆ ಮನಸ್ಸೈತೆ, ಒಳ್ಳೆ ಹುಡುಗ, ಇಬ್ಬರಿಗೂ ಚೆನ್ನಾಗಿ ವಾರ್ಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೊಟ್ಟು ಮದುವೆ ಮಾಡಿದ್ದೀವಿ.
ಅವಳೇನು ಅನ್ಕೊಂಡಿದ್ಲು, ನನ್ನ ತಮ್ಮನಿಗೆ ಬುದ್ಧಿ ಇಲ್ಲ, ಯಾರು ಕೊಡಲ್ಲ, ತಿಳುವಳಿಕೆ ಕಮ್ಮಿ, ಯಾರು ಹೆಣ್ಣು ಕೊಡಲ್ಲ ಅಂತ ಅನ್ಕೊಂಡಿದ್ಲು. ಅದಕ್ಕೆ ಇವಾಗ ನಾವೆಲ್ಲ ಸೇರಿಕೊಂಡು ಮಾಡಿದ್ದೀವಿ. ಅವನು ಮುಂದೆ ಚೆನ್ನಾಗಿರ್ತಾನೆ. ಇಂಥ ಒಳ್ಳೆ ಹುಡುಗ ಇನ್ನು ಎಲ್ಲಿ ಹುಡ್ಕೊಂಡೋದ್ರೂ ಸಿಗಲ್ಲ. ಭಾಳ ಬುದ್ಧಿವಂತ ಅಷ್ಟೇ. ಓದಿಲ್ಲ ಅನ್ನೋ ಅವ್ನ ಮಾತ್ರಕ್ಕೆ ಮುಂದಿನ ಅವನ ಹಣೆ ಬರದಲ್ಲಿ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಇರುತ್ತೋ ಅವ್ನ ಮುಂದೆ ಹೆಂಗಾದರೂ ಆಗ್ಬೋದು ಅಲ್ವಾ, ಯಾರೂ ಕಂಡಿರಲ್ಲ. ಅದಕ್ಕೆ ನನ್ನ ಮಗಳನ್ನ ನಾವು ಎಲ್ಲ ಇಷ್ಟಪಟ್ಬಿಟ್ಟು 15-20 ಎಕರೆ ಹೊಲ ಐತೆ, ಸಾಕು ಎಲ್ಲ ಒಂದು ಕಡೆಗೆ 1 ಎಕರೆ ಮಾಡ್ಕೊಂಡ್ರು ನನ್ನ ಮಗಳು ಇವತ್ತು ಜೀವನ ಮಾಡ್ತಾಳೆ. ಅವಳು ದುಡಿತಾಳೆ. ಅವಳು ಇವತ್ತು ಅವನು ಪೆದ್ದ ಆಗಿದ್ರು ನನ್ನ ಮಗಳು ಇವತ್ತು ಬುದ್ಧಿವಂತೆ. ಅವಳು ಇಂಜಿನಿಯರ್ ಮಾಡಿದ್ದಾಳೆ. ಇಂಜಿನಿಯರ್ ಕೆಲಸಕ್ಕೆ ಹೋಗ್ಬೋದು ಅವಳು ದುಡಿತಾಳೆ. ಅವನು ಇವತ್ತು ಹಿಂಗಿದ್ರು ಇವಳಾದ್ರೂ ಬುದ್ಧಿವಂತೆ ಅಲ್ಲ. ಇಬ್ಬರು ದಡ್ಡರಾದರೆ ಆಗಲ್ಲ ಅಂತ ಹೇಳಿ ಇವತ್ತು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತೇಳಿ ನಿರ್ಧಾರ ಮಾಡಿಕೊಂಡು ನಮ್ಮ ಬಿಲ್ಡಪ್ ಜಯಮ್ಮನ ಬಳಗ ಎಲ್ಲ ಸೇರಿ ಇವತ್ತು ಪೆದ್ರಂಗನಿಗೆ ಮದುವೆ ಮಾಡಿದ್ವಿ. ಆಗ ಪಾಪ ದೇವ್ರ ಗುಡಿ ಸುತ್ತ ಪ್ರದಕ್ಷಿಣೆ ಹಾಕ್ರಿ, 3 ಸುತ್ತು ದೇವ್ರಿಗೆ ಕೈ ಮುಗ್ದು ಸೂರಿಗೆ ಕೈ ಮುಗ್ದು ಇನ್ನೇನು ಪಾಯಸನ ಹಲಸ್ಮಕ್ಕ ಎಲ್ಲ ಬಿಟ್ಟಿಟ್ಟು ಪಿಲೇಟ್ನ ಹಾಕ್ಯಂಡು ಕೊಡು, ಎಲ್ಲ ಒಂದಿಟ್ಟು ಪಾಯಸ ತಿಂದು ಹೋಗಣ್ರಿ, ಕರ್ಕೊಂಡು ಹೋಗೋಣ, ಕಾಲು ತೊಳೆದು ಒಳಗೆ ಕೊಡೋಣ. ರಾಧಿ ಅಂತೂ ನೋಡ್ಬಿಟ್ರೆ ನಿಜವಾಗ್ಲೂ ಎಷ್ಟು ಶಾಕ್ ಆಗ್ತಾಳೋ ಏನೋ ಗೊತ್ತಿಲ್ಲ ಕಣ್ಣಿಂಗಜ್ಜಿ. ನಮ್ಮನ್ನಂತದ್ದು ಎಷ್ಟು ಬೈಕೆಂಬ್ತಾಳೋ. ನಿಂಗಜ್ಜಿ ಮಂಜಕ್ಕ ಜಯಮ್ಮ ಎಲ್ಲರೂ ಸೇರ್ಕೊಂಡು ನೋಡಿ ಅಂತ ಕೆಲಸ ಮಾಡಿದ್ರು ಅಂತೇಳಿ ಬೈಕೆಂಬ್ತಾಳೆ. ಮೊದಲೇ ನಮ್ಮನ್ನು ಕಂಡ್ರೆ ಆಗಲ್ಲ ಅವಳಿಗೆ. ಎಷ್ಟು ಬೈಕೆಂಬ್ತಾಳೋ ಏನಪ್ಪ. ಭಾಳ ಬೈಕೆಂಬ್ತಾಳೆ ಅನ್ಸುತ್ತೆ ನಮ್ಮನ್ನಂತೂ. ಮೊದಲೇ ಅವಳಿಗೆ ಹೊಟ್ಟೆ ಉರಿತೈತೆ. ನಾವೀಗೆಲ್ಲ ಹಿಂಗೆ ಮಾತಾಡೋದ್ಕು ಹೇಳೋದ್ಕು ಮದುವೆ ಮಾಡ್ತೀವಿ ಪೆದ್ದನಿಗೆ ಅಂತೇಳಿ ಸುಮ್ಮನೆ ಮಾತಾಡಿರೋದಕ್ಕೇನೆ ಅವಳು ಎಷ್ಟು ಹೊಟ್ಟೆ ಉರ್ಕೊಂತಾಳೆ. ಯಾವಾಗಿಂದಲೂ ಬರೀ ಹಿಂಗೆ ಹೇಳ್ತಾರೆ, ಅವ್ರ ಕೈಲೆಲ್ಲ ಆಗುತ್ತೆ ಹಂಗೆ ಹಿಂಗೆ ಅಂತ ಏನೆಲ್ಲ ಮಾತಾಡ್ತಾಳೆ. ಅವಳಿಗೆ ನೋಡ್ದಾಗ ಗೊತ್ತಾಗುತ್ತೆ ತಗಳಗಿದ್ದೆ. ಪಾಪ ಹುಡುಗಂತಾಗ ಇಷ್ಟು ದಿನ ದುಡಿಸ್ಕೊಂಡಿರೋದಲ್ಲ. ಒಂದಿಟ್ಟು ಒಂಬಕ್ಕಿಕ್ಕದ ಬಂಡಾಟ ಅಷ್ಟೊಂದು ದುಡಿಸ್ಕೊಂಡು ಅಷ್ಟೊಂದೆಲ್ಲ ಅವನು ದುಡ್ದಾಕಿ ಒಂದು ತೋಟದ ದುಡ್ಡು ಎಲ್ಲ ಹೊಲ ಮನೆಯದೆಲ್ಲ ಏನಿದ್ರು ಎಲ್ಲ ತಗೊಂಡ್ರು ಹುಡುಗ ಒಂದಿಟ್ಟು ಒಂಬಕ್ಕಿಕ್ಕದ ಬಂಡಾಟ ಆಗಿತ್ತು. ಒಂದಿಟ್ಟು ಹೊಟ್ಟಾಸೆ ತುಂಬಕ್ಕಿಕ್ಕೊಂಡ್ರೆ ಅಯ್ಯೋ ಇವೊಂದೊಂದು ಕಾಟಂಬಳು ಅಯ್ಯೋ ತಗ. ನನ್ನ 5-5 ಲಕ್ಷಕ್ಕೆ ತೋಟ ಕೊಡ್ತಿದ್ರು. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಐತೆ. ಏನು ಏನು ಬಂದೈತೆ ಬಿಡೆ, ಚೆನ್ನಾಗಿರ್ತಾರೆ ಏನಿಬ್ರು ಗಂಡ ಹೆಂಡ್ತಿ. ಹೆಂಗ ಲಸ್ಮಕ್ಕನೂ ನಮ್ಮ ಜಯಂತಿ ಇಬ್ಬರು ಸೇರಿ ಹೆಂಗ ಒಳ್ಳೆ ಕೆಲಸ ಮಾಡಿಬಿಟ್ರು. ಲಸ್ಮಕ್ಕ ದೊಡ್ಡ ಮನ್ಸು ಮಾಡ್ತು ಬಿಡಿ. ಇವತ್ತು ಪೆದ್ದನಿಗೆ ಹೆಣ್ಣು ಕೊಟ್ಟು ನೀನು ದೊಡ್ಡ ಮನಸ್ಸೇ ಆಗ್ಬಿಟ್ಟೆ. ಅವನೊಂದು ಈ ರಮೇಶಪ್ಪ ಗಣ ಅಂದ ಕಣೆ ಮಂಜಕ್ಕ ಅಲ್ಗೋನು. ಅಂತನ್ಗೇನು ನನ್ನ ಮಗಳು ಓದಿಸಿದೀವಿ ಅಂತ ನೀನು ಕಾಣ ಕೊಡ್ಬೇಕೆ ಅಂತ ಹೇಳಿ ಒಂದಿಟ್ಟು ಗಣ ಅಂತ ಅಂದ. ಆದರೆ ಲಸ್ಮಕ್ಕ ಕೇಳಲಿಲ್ಲ. ಸುಮ್ಮನೆ ನಾವೆಲ್ಲ ಏನು ಬಂದ್ರು ನಾನು ನನ್ನ ಮಗಳನ್ನ ಬೋಸ್ಕೊಂತೀವಿ, ನೀನು ಸುಮ್ಮನಿರೋ ಅಂತಂದು ಅದಕ್ಕೆ ಬೋರ್ಲಿಲ್ಲ. ಅವಜ್ಜಿ ನಾನು ಕರ್ಕೊಬರ್ಬೇಕಾಗಿತ್ತು. ಬಿಡತ್ತ ಅದ್ರ ಕೈಲಿ ಆಗಲ್ಲ ಒಟ್ಟು ನಡ್ಕೊಂಬರಕ್ಕೆ. ನಾವು ಒಟ್ಟು ಬೈಕ್ನ ಕರ್ಕೊಂಬರೋದು ಅದನ್ನೆಲ್ಲ ನೋಡಿರೋ ಒಂದು ಮನೆ ಬರುತ್ತೆ ಅಂತ ನಾವು ಅದಕ್ಕಾಗಿ ಎಲ್ಲ ಬಿಟ್ಟು ಬಂದು ನಡಿಯೋಕ್ಕಾಗಲ್ಲ ಹೇಳು. ಊರಿಂದ ಹೊರಗೈತಿ ದೇವಸ್ಥಾನ, ಸ್ವಲ್ಪ ದೂರ ಬೇರೆ ಐತಲ್ಲ, ನಡಿಯೋಕ್ಕಾಗಲ್ಲ. ಒಟ್ಟು ಗಾಡಿ ಪಡೆ ಕರ್ಕೊಂಬಂದ್ರೆ ಅವಜ್ಜಿ ಗಾಡಿಗೆ ಹಾಕಿ ಕರ್ಕೊಂಡೋದ್ರು ಒಜ್ಜಿನ ಅಂತೇಳಿ ಯಾರಾದರೂ ಹೋಗಿ ಹೇಳೋದು, ಬಿಟ್ಟು ಅವಳು ಬರೋದು, ಮದುವೆ ನಿಲ್ಸೋದು ಅದೆಲ್ಲನ ಸರಿ ಆಗ್ತಿರ್ಲಿಲ್ಲ. ಹೆಂಗೂ ಮದುವೆ ಆಗೈತಿ. ಇನ್ನು ಯಾರು ಹೇಳಿದ್ರು ನಾವು ಏನು ಮಾಡೋಕ್ಕಾಗಲ್ಲ ಅವಳ ಕೈಲಿ. ಅವಳು ಏನು ಮಾಡ್ತಾಳೆ ಮಾಡಲಿ, ಎದಕ್ಕೆ ಬಿಡೋಣ ಮಾಮಣಿ. ಅವಳಿಗೆ ಸರಿಯಾಗಿ ಹೇಳಮಂತೆ. ನಾನು ಯಾಕಮ್ಮ ಎದ್ರಕಮ್ಮ ಅಂತದ್ದೇನಿಲ್ಲ. ನಾನು ಪೆದ್ದ ಮದುವೆ ಆಗಿದ್ದೀವಿ ಅಷ್ಟೇನೆ, ನಮ್ಮ ಮನೆ ಅಂತ ಹೇಳ್ತೀನಿ. ನಾನ್ಯಾಕೆ ಎದ್ರಕಮ್ಮ, ನಾನೇ ನಯಮ್ಮನಿಗೇನು ಎದ್ರಕಮ್ಮಕ್ಕೆ ಹೋಗಲ್ಲ. ಎದ್ರಕಮ್ಮ ಅಂತದ್ದೇನಾಗೈತೆ ನೋಡಿ. ನಮ್ಮ ಜಯಮ್ಮ ಇವತ್ತು ನಿನ್ನ ಸಾರ ಹಾಕ್ಬಿಟ್ಲು. ಕಾಸಿನ ಸಾರ ದೊಡ್ದ ಹಾಕಿಬಿಟ್ಟವಳೆ. ನಿಮ್ಮಂಗೆ ಮದುವೆ ಆಗಿ ಹಾಕ್ಯಂಡು ಸೆನಕ್ಕಿದ್ರೆ ಸಾಕು ಅಂತ. ನಾನು ಹೆಂಗ ಹಾಕ್ಯಂಬ್ಲೇಳು ಅಂತೇಳಿ ಅದಕ್ಕೆ ಹಾಕಿದ್ದು. ಹೆಂಗ ಹಾಕ್ಯಂಡು ಚೆನ್ನಾಗಿದ್ರೆ ಸಾಕು ಯಾರನಾತು ಅಂತ. ಹೆಂಗ ಚೆನ್ನಾಯ್ತಲ್ಲ ಇಬ್ಬರಿಗೂ ಜೋಡಿ ಮಾತ್ರ ಫಸ್ಟ್ ಐತಿ. ಬರ್ರಿ ಹೋಗೋಣ. ಊರಾಗ ಹಂಗೆ ಕರ್ಕೊಂಡು ಹೋಗ್ತಾ ಇರೋನೆಲ್ಲ ನೋಡಲಿ, ಊರಾಗೆಲ್ಲನ ಎಲ್ಲರೂ ನೋಡಿ ಅವಾಗ ಹೇಳ್ತಾರೆ ಯಾರಾದ್ರೂ. ಗೊತ್ತಾಗಿರುತ್ತೆ ತಗ ಇರೋದು ಕಾಲೇ ಅವಳಿಗೂ. ಯಾರು ಅಂತಾಗ ಯಾರು ನೋಡಿಲ್ಲ, ಗೊತ್ತಾಗೈತೆ ಹಂಗೆ ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಬ್ಬರಿಗೂ ಜೋಡಿ ಮಾತ್ರ ಚೆನ್ನಾಗೈತೆ. ನಮಗೂ ಎಲ್ರಿಗೂ ಖುಷಿಯಾಗೈತೆ. ನಮ್ಮ ಪೆದ್ದಂದು ಮತ್ತು ನನ್ನ ಮಗಳದು ಮದುವೆ ಆಗಿರೋದಕ್ಕೆ ಎಲ್ರಿಗೂ ತುಂಬ ಖುಷಿಯಾಗೈತೆ. ಹೆಂಗೋ ಇಬ್ಬರು ಚೆನ್ನಾಗಿದ್ದರೆ ಸಾಕು, ಜೀವನ ಪೂರ್ತಿ ಇಬ್ಬರು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.